सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये सदाचार्यं समाश्रये। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्कराचार्य सच्शिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं वन्दे तं सच्चिदानन्दं यतिवर्यं महामतिं वेद वेदान्त सारथ्यं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सद्गुरु सुरेश्वराचार्य पादुकाभ्यां नमः। श्री श्री सच्चिदानन्देन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। सद्गुरु भक्तರು, ಜಿಜ್ಞಾಸು ಸಾಧಕರು, ಮೋಕ್ಷ ಪ್ರಿಯರು, ತತ್ವಚಿಂತಕರು, ವೇದಾಂತಾರ್ಥ ಪರಾಯಣರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ 2026ನೇ ಇಸ್ವಿಯಲ್ಲಿ ಮೇ ಮಾಹೆಯಲ್ಲಿ 28ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸರ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಭಗವಾನ್ ಸುರೇಶ್ವರಾಚಾರ್ಯರವರ ವೇದಾಂತ ಬೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ. ಇದರಲ್ಲಿ
ಮೂರನೇ ಅಧ್ಯಾಯವನ್ನ ಚಿಂತನೆ ಮಾಡ್ತಾ ಇದ್ದೇವೆ. ಮೂರನೇ ಅಧ್ಯಾಯಕ್ಕೆ ಹೆಸರು ತತ್ವಮಸಿ ಅಧ್ಯಾಯ. ತತ್ವಮಸಿ ವಾಕ್ಯದ ಅರ್ಥವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಹೇಗೆ ವಿಚಾರ ಮಾಡಬೇಕು ಎನ್ನುವುದನ್ನ ತುಂಬಾ ಸುಂದರವಾಗಿ ತೋರಿಸ್ತಾ ಇದ್ದಾರೆ. ಇಂದು ಮೂರನೇ ಅಧ್ಯಾಯದಲ್ಲಿ 35ನೇ ಶ್ಲೋಕವನ್ನ ನೋಡೋಣ. ಕನ್ನಡದ ಪುಸ್ತಕ 195ನೇ ಪುಟ 35ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಮಾನಾಂತರಾನವಸ್ತಬ್ಧಂ ನಿರ್ದುಚ್ಯಾತ್ಮಾನಮಂಜಸ ಬೋಧಯಂತಿ ಶ್ರುತಿಶ್ಚೇನ ನ ಪ್ರಮಾಣಮಿತೀರ್ಯತೆ. ಬಹಳ ಚೆನ್ನಾಗಿದೆ, ಅದ್ಭುತವಾದ ಶ್ಲೋಕ. ಅರ್ಥ ಹೋಯ್ತು. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಮ ನಮಃ ಅಂತ ಹೇಳಿದ ಕೂಡಲೇ ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಉಂಟಾಗುತ್ತೆ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಮಾನಾಂತರಾನವಸ್ತಬ್ಧಂ ಪ್ರಥಮಂ ಪದಂ, ನಿರ್ದುಚ್ಯಾತ್ಮಾನಂ ದ್ವಿತೀಯಂ ಪದಂ, ಅಂಜಸಾ ತೃತೀಯಂ ಪದಂ, ಪೂರ್ವಾರ್ಧೆ ತ್ರೀಣಿ ಪದಾನಿ ಸಂತಿ, ಬೋಧಯಂತಿ ಚತುರ್ಥಂ ಪದಂ, ಶ್ರುತಿಃ ಪಂಚಮಂ ಪದಂ, ಕೇನ ಷಷ್ಠಂ ಪದಂ, ನ ಸಪ್ತಮಂ ಪದಂ, ಪ್ರಮಾಣಂ ಅಷ್ಟಮಂ ಪದಂ, ಇತಿ ನವಮಂ ಪದಂ, ಈರ್ಯತೆ ದಶಮಂ ಪದಂ. ಅಸ್ಮಿನ್ ಶ್ಲೋಕೆ ದಶ ಪದಾನಿ ಸಂತಿ ಅನ್ನೋ ಹೇಳ್ತೇನೆ. ಮಾನಾಂತರಾನವಸ್ತಬ್ಧಂ ನಿರ್ದುಚ್ಯಾತ್ಮಾನಂ ಅಂಜಸಾ ಬೋಧಯಂತಿ ಶ್ರುತಿಃ ಕೇನ ನರೇಣ ಕೇನ ಸಾಧಕೇನ ಕೇನ ಮುಮುಕ್ಷುಣ ನ ಪ್ರಮಾಣಂ ಇತಿ ಈರ್ಯತೆ. ಅನ್ವಯಾನುಸಾರವಾಗಿ ಇದ್ಬಿಟ್ಟಿದೆ ಶ್ಲೋಕ. ಬಹಳ ಆಶ್ಚರ್ಯ. ಶ್ಲೋಕದಲ್ಲಿ ಪದಗಳನ್ನ ಅನ್ವಯ ಕ್ರಮದಲ್ಲೇ ಕೂಡಿಸ್ಬಿಟ್ಟಿದ್ದಾರೆ. ಈ ಶ್ಲೋಕಕ್ಕೆ ಒಂದು ಅವತರಣಿಕಾ ವಾಕ್ಯ ಬರೆದಿದ್ದಾರೆ ಭಗವಾನ್ ಸುರೇಶ್ವರಾಚಾರ್ಯರವರು. ಇದನ್ನ ನೋಡಿದಾಗ ಭಗವಾನ್ ಸುರೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥವನ್ನ ನಾವು ಧಾರಾಳವಾಗಿ ವೇದಾಂತ ಚಂಪು ಗ್ರಂಥ ಅಂತ ಕರೆಯಬಹುದು. ವೇದಾಂತ ಚಂಪು. ನಮ್ಮಲ್ಲಿ ಕಾವ್ಯ ನಾಟಕಗಳಲ್ಲಿ ಚಂಪು ಗ್ರಂಥಗಳು ತುಂಬಾ ಇವೆ. ರಾಮಾಯಣ ಚಂಪು, ಭಾರತ ಚಂಪು, ವಿಶ್ವಗುಣಾದೃಶ್ಯ ಚಂಪು ಇತ್ಯಾದಿ ಗ್ರಂಥಗಳು. ಚಂಪು ಅಂದ್ರೆ ಏನು? ಗದ್ಯ ಪದ್ಯಾತ್ಮಕಂ ಕಾವ್ಯಂ ಚಂಪೂರಿತ್ಯಭಿಧೀಯತೆ. ಗದ್ಯ ಮತ್ತು ಪದ್ಯ ಎರಡು ಮಿಶ್ರಣವಾಗಿರುವಂತಹ ಕಾವ್ಯಕ್ಕೆ ಚಂಪು ಕಾವ್ಯ ಅಂತ ಹೆಸರು. ಸುರೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥವೂ ಕೂಡ ಗದ್ಯ ಪದ್ಯಾತ್ಮಕವಾಗಿದೆ. ಶ್ಲೋಕಗಳೂ ಇವೆ, ಗದ್ಯ ಭಾಗವೂ ಇದೆ. ಗದ್ಯ ಭಾಗವನ್ನು ಬರ್ತೇನೆ. ನಚ ಅನಾದರೇ ಕಾರಣಮಸ್ತಿ. ಎಷ್ಟು ಜನ ಇದೆ? ಯಸ್ಮಾತ್ ಸರ್ವತ್ರೈವ ಅನಾದರ ನಿಮಿತ್ತಂ ಪ್ರಮಾಣಸ್ಯ ಪ್ರಮಾಣಾಂತರ ಪ್ರತಿಪನ್ನ ಪ್ರತಿಪಾದನಂ ವಾ ವಿಪರೀತ ಪ್ರತಿಪಾದನಂ ವಾ ಸಂಶಯಿತ ಪ್ರತಿಪಾದನಂ ವಾ ನವ ಪ್ರತಿಪಾದನಮಿತಿ ನಚ ಏತೇಷಾಂ ಅನ್ಯತಮದಪಿ ಅನ್ಯತಮಂ ಇರಬೇಕು ಅನ್ಯತಮಮಪಿ
ಕಾರಣಮಸ್ತಿ ಯತಃ ಆಹ ಮಾನಾಂತರಾನವಸ್ತಬ್ಧಂ ನಿರ್ದುಚ್ಛಾತ್ಮಾನಮಂಜಸ ಬೋಧಯಂತಿ ಶ್ರುತಿಶ್ಚೇನ ನ ಪ್ರಮಾಣಮಿತೀರ್ಯತೆ. ಅರ್ಥವಾಯಿತು, ಅದ್ಭುತವಾಗಿ ಅರ್ಥವಾಯಿತು. ಅನಾದರೆ ಕಾರಣಂ ನಾಸ್ತಿ. ವೇದ ಪ್ರಾಮಾಣ್ಯವನ್ನ ಅನಾದರ ಮಾಡುವುದಕ್ಕೆ ಕಾರಣವಿಲ್ಲ. ಬೌದ್ಧರು ವೇದ ಪ್ರಾಮಾಣ್ಯವನ್ನ ಅನಾದರ ಮಾಡಿಬಿಟ್ರು, ತಪ್ಪು. ಒಂದು ಪ್ರಮಾಣವನ್ನ ಆಧಾರ ಮಾಡದಿರುವುದಕ್ಕೆ, ತಿರಸ್ಕರಿಸುವುದಕ್ಕೆ, ಅದನ್ನು ಬಿಡುವುದಕ್ಕೆ ಕಾರಣ ಇರಬೇಕು. ಅನಾದರೆ ತಿರಸ್ಕರಣೆ ಕಾರಣಂ ನಾಸ್ತಿ. ಶ್ರೇಷ್ಠವಾದ, ಪವಿತ್ರವಾದ, ಅಪೌರುಷೇಯವಾದ, ಮಂಗಳಕರವಾದ, ಭಗವಂತನ ಉಸಿರಾಗಿ ಬಂದಿರುವಂತ ವೇದಗಳನ್ನ ಪ್ರಮಾಣಗಳೆಂದು ಸ್ವೀಕರಿಸಬೇಕೇ ಹೊರತು ವೇದಗಳ ಪ್ರಮಾಣವಲ್ಲ, ವೇದಾಂತಗಳು ಪ್ರಮಾಣವಲ್ಲ ಎಂದು ವೇದಾಂತಗಳನ್ನ ತಿರಸ್ಕರಿಸುವುದಕ್ಕೆ ಕಾರಣವಿಲ್ಲ. ಬಾ, ಒಂದು ಉದಾಹರಣೆ ಕೊಡ್ತೇನೆ. 4 ಜನ ಬಂದಿದ್ದಾರೆ. ಅವರ ಕಣ್ಣು ಮುಂದೆ ನಾನು ನಿಂಬೆಹಣ್ಣು, ಮಾವಿನ ಹಣ್ಣು, ಕಿತ್ಲೆ ಹಣ್ಣು, ನೆಲ್ಲಿಕಾಯಿ, ಇನ್ನೊಂದೇನಪ್ಪ ಮೋಸಂಬೆ ಎಲ್ಲವನ್ನು ಇಟ್ಟಿದ್ದೇನೆ. ಒಬ್ಬ ಮನುಷ್ಯ ಮೋಸಂಬೆ ಹಣ್ಣನ್ನ ಕಿತ್ಲೆ ಹಣ್ಣು ಅಂತ ತಿಳ್ಕೊಂಬಿಟ್ಟ. ಅಲ್ಲಿರುವುದೇ ಒಂದು, ತಿಳಿದಿರುವುದೇ ಮತ್ತೊಂದು. ಅವನ ಕಣ್ಣು ಪ್ರಮಾಣವಲ್ಲ. ಇನ್ನೊಬ್ಬ ಹೇಳ್ತಾನೆ ಮೋಸಂಬೆ ಹಣ್ಣು ನೋಡ್ಬಿಟ್ಟು ಇದು ಮಾವಿನ ಹಣ್ಣು ಅಂತ ತಿಳ್ಕೊಂಡ. ಅವನ ಕಣ್ಣು ಪ್ರಮಾಣವಲ್ಲ. ಆ ಇಬ್ಬರ ಕಣ್ಣಿಗೂ ಪರೆ ಬಂದಿರುವುದರಿಂದ ಇರುವುದನ್ನ ಇರುವಂತೆ ತಿಳಿಸದೆ ಬೇರೆ ತರಹ ಹೇಳಾಗ್ತದೆ. ಇನ್ನೊಬ್ಬ ಹೇಳಿದ್ರು ಇದು ಮಾವಿನ ಹಣ್ಣು, ಕರೆಕ್ಟ್. ಕಿತ್ತಲೆ ಹಣ್ಣು ಸರಿಯೇ, ನೆಲ್ಲಿಕಾಯಿ, ನಿಂಬೆ ಹಣ್ಣು, ಮೋಸಂಬೆ ಇರುವುದನ್ನ ಇರುವಂತೆ ಹೇಳಿದಾಗ ಅವರ ಕಣ್ಣುಗಳನ್ನ ನಾವು ಅಪ್ರಮಾಣವೆಂದು ತಿರಸ್ಕರಿಸಬಾರದು. ಅನಾದರೆ ವೇದಾನಾಂ ಅನಾದರೆ ಕಾರಣಂ ನಾಸ್ತಿ. ವೇದಗಳನ್ನ ಪ್ರಮಾಣವಲ್ಲ. ನಮಗೆ ವೇದ ಬೇಕಾಗಿಲ್ಲ. ವೇದಾಂತಗಳನ್ನ ಯಾರು ಗೌರವಿಸಬೇಕಾಗಿಲ್ಲ ಎಂದು ಹೇಳುವುದಕ್ಕೆ ಕಾರಣವೇ ಇಲ್ಲ. ಬಾ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ಗುರುಗಳು ಎಂದು ಎಲ್ಲರೂ ಸ್ವೀಕರಿಸಬೇಕು. ಗುರುಗಳಲ್ಲ ಎಂದು ಹೇಳುವುದಕ್ಕೆ ಕಾರಣವೇ ಇಲ್ಲ. ಅವರು ಮಹಾತ್ಮರಾಗಿ, ಯತಿಪುಂಗವರಾಗಿ, ನೈಷ್ಠಿಕ ಬ್ರಹ್ಮಚಾರಿಗಳಾಗಿ, ವೇದಾಂತ ಭಾಷ್ಯಕಾರರಾಗಿ, ಕಾರುಣ್ಯ ಸಿಂಧುಗಳಾಗಿ, ಪ್ರೇಮ ಮೂರ್ತಿಗಳಾಗಿ, ಬ್ರಹ್ಮಜ್ಞಾನಿಗಳಾಗಿ, ಜೀವನ್ಮುಕ್ತರಾಗಿ, ಯಾವ ಸ್ವಾರ್ಥವೂ ಇಲ್ಲದೆ ಭಾಷ್ಯ ಬರೆದಿದ್ದಾರೆ. ಅಂಥ ಶಾಂಕರ ಭಾಷ್ಯವನ್ನ ಅನಾದರೆ ತಿರಸ್ಕಾರ ಮಾಡ್ತೇವೆ. ಯಾಕೆ? ಏನ್ ದೋಷ ಇದೆ ನೋಡಿ ಹೇಳ್ತಾ ಇದ್ದಾರೆ. ಅನಾದರೆ ಕಾರಣಂ ನಾಸ್ತಿ. ಶ್ರುತಿಯನ್ನ ಬೌದ್ಧರು ಅನಾದರ ಮಾಡ್ಬಿಟ್ಟು ಗೌರವಿಸಲಿಲ್ಲ. ಅವ್ರ ಕಾರಣ ಗೊತ್ತಿಲ್ಲ. ವೇದ ಪ್ರಾಮಾಣ್ಯವನ್ನ ಅನಾದರ ಮಾಡುವುದಕ್ಕೆ, ತಿರಸ್ಕಾರ ಮಾಡುವುದಕ್ಕೆ ಯಾವ ಕಾರಣವೂ ಇಲ್ಲ. ಯಸ್ಮಾತ್ ಏಕೆಂದರೆ ಸರ್ವತ್ರೈವ ಅನಾದರ ನಿಮಿತ್ತಂ ಪ್ರಮಾಣಸ್ಯ ಚತ್ವಾರಿ ಕಾರಣಾನಿ ಸಂತಿ. ಎಷ್ಟು ಚೆನ್ನಾಗಿದೆ. ಒಂದು ಪ್ರಮಾಣವನ್ನ ಇದು ಪ್ರಮಾಣವಲ್ಲ ಅಂತ ತಿರಸ್ಕಾರ ಮಾಡುವುದಕ್ಕೆ ಈ ಮುಂದಿನ ಕಾರಣ ಇರಬೇಕು. ಇದು ಪ್ರಮಾಣವಲ್ಲ, ಏಕೆಂದರೆ 1, ಏಕೆಂದರೆ 2, ಏಕೆಂದರೆ 3, ಏಕೆಂದರೆ 4 ಆಗಿರ್ಬೇಕು. ಯಾವ್ಯಾವುದು?
ಕಣ್ಣನ್ನ ಪ್ರಮಾಣವಲ್ಲ ಅನ್ಬೇಕಾದ್ರೆ, ಈ ಗುರು ಪ್ರಮಾಣವಲ್ಲ ಅನ್ಬೇಕಾದ್ರೆ, ಈ ವಾಕ್ಯ ಪ್ರಮಾಣವಲ್ಲ ಅನ್ಬೇಕಾದ್ರೆ ಅದಕ್ಕೆ 4 ಕಾರಣ ಇರಬೇಕು. ಅನಾದರ ನಿಮಿತ್ತಂ ಪ್ರಮಾಣಸ್ಯ. ಒಂದು ಪ್ರಮಾಣವನ್ನ ಅದು ಪ್ರತ್ಯಕ್ಷ, ಅನುಮಾನ, ಆಗಮ ಯಾವುದು ಬೇಕಾದ್ರೂ ಆಗಿರೋದು. ಪ್ರಮಾಣವನ್ನ ಅನಾದರ ಮಾಡುವುದಕ್ಕೆ ನಿಮಿತ್ತ ಯಾವುದಪ್ಪ ಅಂದ್ರೆ 4. ಒಂದು ಪ್ರಮಾಣಾಂತರ ಪ್ರತಿಪನ್ನ ಪ್ರತಿಪಾದನಂ. ಪ್ರಮಾಣಾಂತರದಿಂದ ಅನ್ಯತು ಪ್ರಮಾಣಂ ಪ್ರಮಾಣಾಂತರಂ. ಈ ಪ್ರಮಾಣವನ್ನ ಬಿಟ್ಟು ಬೇರೆ ಪ್ರಮಾಣದಿಂದ ಪ್ರತಿಪನ್ನ ತಿಳಿದಿರುವುದನ್ನೇ ಪ್ರತಿಪಾದನೆ ತಿಳಿಸ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಾಮಾಣ್ಯವಿಲ್ಲ. ಒಂದು ಪ್ರಮಾಣವು ಮತ್ತೊಂದು ಪ್ರಮಾಣದಿಂದ ಗೊತ್ತಾಗಿರುವುದನ್ನೇ ಹೇಳ್ತಾ ಇದೆ ಅಂತಂದ್ರೆ ಅದು ಪ್ರಮಾಣವಾಗಲಿಕ್ಕೆ ಸಾಧ್ಯವಿಲ್ಲ. ಈಗ ಕಣ್ಣಿದೆ, ನೇತ್ರೇಂದ್ರಿಯ, ಇದು ಪ್ರಮಾಣ. ಒಂದು ಪುಸ್ತಕವನ್ನ ನೋಡಿ ಇದು ನೈಶ್ರಮ ಸಿದ್ಧಿ ಅಂತ ಕಣ್ಣು ಹೇಳ್ತು. ಕಿವಿ ಆ ಪುಸ್ತಕವನ್ನ ನೋಡಿಬಿಟ್ಟು ನೈಶ್ರಮ ಸಿದ್ಧಿ ಅಂತ ಹೇಳುತ್ತಾ ಇಲ್ಲ. ಕಿವಿಯ ಕೆಲಸ ಶಬ್ದವನ್ನು ಹೇಳುತ್ತೆ, ಕಣ್ಣಿನ ಕೆಲಸ ರೂಪವನ್ನು ಹೇಳುತ್ತೆ. ಇನ್ನು ಕಿವಿ ಇದು ನೈಶ್ರಮ ಸಿದ್ಧಿ ಪ್ರವಚನ ಅಂತ ಹೇಳುತ್ತೆ. ಕಣ್ಣು ಹೇಳುತ್ತಾ ಬೇರೊಂದು ಪ್ರಮಾಣದಿಂದ ತಿಳಿದಿರುವುದನ್ನೇ ಈ ಪ್ರಮಾಣವು ತಿಳಿಸುತ್ತದೆ ಅಂತಾದರೆ ಅದು ಅಪ್ರಮಾಣ. ವೆರಿ ಗುಡ್. ಪ್ರಮಾಣಾಂತರ ಪ್ರತಿಪನ್ನ ಪ್ರತಿಪಾದನಂ ಅನಾದರ ನಿಮಿತ್ತಂ ವಿಪರೀತ ಪ್ರತಿಪಾದನಂ. ವಿರುದ್ಧವಾಗಿ ಪ್ರತಿಪಾದನೆ ತಿಳಿಸುವಂತಹದ್ದು. ಇದು ನೈಶ್ಚರ್ಯ ಸಿದ್ಧಿ ಗ್ರಂಥ. ಕಣ್ಣು ಹೇಳುತ್ತೆ ಇದು ಬ್ರಹ್ಮಸೂತ್ರ ಭಾಷ್ಯ ಗ್ರಂಥ, ಅಪ್ರಮಾಣವಾಯಿತು. ಇರುವುದನ್ನ ಇರುವಂತೆ ತಿಳಿಸದೆ ವಿಪರೀತವಾಗಿ ಹೇಳಿಬಿಟ್ಟು ಅಪ್ರಮಾಣ. ಬಹಳ ಚೆನ್ನಾಗಿದೆ. ಒಬ್ಬ ವೈದ್ಯ ಹತ್ರಕ್ಕೆ ಹೋಗ್ತೇವೆ, ನೆಗಡಿ ಆಗಿದೆ ಅಂತ ಎಲ್ಲ ಟೆಸ್ಟ್ ಮಾಡ್ಬಿಟ್ಟು ನೆಗಡಿ ಅಲ್ಲ ಕಣ್ರಿ ನಿಮಗೆ ಸ್ವಂಟನವಾಗಿದೆ ಇಂಜೆಕ್ಷನ್ ಕೊಟ್ಬಿಟ್ರೆ ತಪ್ಪಾಯ್ತು. ಇರುವ ರೋಗವನ್ನ ಇರುವಂತೆ ಹೇಳಿದರೆ ಅವನು ಪ್ರಮಾಣ ಅಂತ ಆಯ್ತು. ವಿರುದ್ಧವಾಗಿ ಹೇಳ್ಬಿಟ್ಟು ಪ್ರಮಾಣವಲ್ಲ. ವಿಪರೀತ ಪ್ರತಿಪಾದನಂ ವಾ ಅನಾದರ ನಿಮಿತ್ತಂ ಪ್ರಮಾಣಸ್ಯ. ಅಂಥ ಪ್ರಮಾಣವನ್ನ ಅನಾದರ ಮಾಡಬೇಕು. ಯಾವ ಪ್ರಮಾಣವು ವಿಷಯವನ್ನ ವಿರುದ್ಧವಾಗಿ ತಿಳಿಸುತ್ತದೆಯೋ ಅದು ಅಪ್ರಮಾಣವಾಗಿ ಎರಡಾಯ್ತು. ಸಂಶಯಿತ ಪ್ರತಿಪಾದನಂ ವಾ. ಮೂರನೇದು ಸಂಶಯಿತ, ಸಂಶಯದಿಂದ ಕೂಡಿಕೊಂಡಿರುವಂತೆ ಪ್ರತಿಪಾದನೆ ತಿಳಿಸ್ತಾ ಇದೆ. ಕಣ್ಣು ಇದು ನೈಶ್ರಮ ಸಿದ್ಧಿ ಎಂದು ಅಲ್ಲ, ಭಗವದ್ಗೀತಾ ಅಲ್ಲ, ಬೃಹದಾರಣ್ಯಕ ಕಾಣಿಸುತ್ತೆ ಅಂದ್ಬಿಟ್ರೆ ಸಂಶಯವಾಗಿ ಇದು ಅದು ಇದು ಇರ್ಬೋದು ಅದು ಇರ್ಬೋದು ಅಂತ ಹೇಳಿದ್ರೆ ಅದು ಅಪ್ರಮಾಣವಾಗಿ. ಊಟ ಮಾಡ್ತಾ ಇದ್ದೇವೆ, ಗೊಜ್ಜು ಮಾಡಿದ್ದಾರೆ. ಈ ಗೊಜ್ಜನ್ನ ಸರಿಯಾಗಿ ಗೊತ್ತಿಲ್ಲ, ಪೈನಾಪಲ್ ಇಂದ ಮಾಡಿದ್ದಾರೆಯಾ ಅಥವಾ ನಿಂಬೆ ಹಣ್ಣಿಂದ ಮಾಡಿದ್ದಾರೆಯಾ ಅಂತ ನಾವು ಕೇಳಿದ್ವಿ. ಡೌಟ್ ಬಂತು. ನಾನು ಹೇಳ್ತೀನಿ, ತಿಂತಾರೆ, ಇದು ಪೈನಾಪಲ್ ಮಾಡಿದ್ದಾರೆ ಎಂದು. ಮತ್ತೊಂದ್ಸಲ ತಿಂದಿಲ್ಲ ಕಣ್ರಿ, ಇದು ನಿಂಬೆ ಹಣ್ಣು ಗೊಜ್ಜು ಅಂತ ಕಾಣಿಸುತ್ತೆ ಅನ್ಬಿಟ್ರು. ನಾಲಿಗೆ ಅಪ್ರಮಾಣವಾಯ್ತು. ಹೀಗೋ ಹೀಗೋ ಬಹಳ ಚೆನ್ನಾಗಿದೆ. ಸಂಶಯಿತವಾಗಿ ಸಂಶಯದಿಂದ ಕೂಡಿರುವಂತೆ ಪ್ರತಿಪಾದನಂ ಜ್ಞಾನಂ ಜ್ಞಾಪನಂ ತಿಳಿಸ್ತಾ ಇದ್ರೆ ಅದು ಅಪ್ರಮಾಣ. ನಾಲ್ಕನೇದು ನವ ಪ್ರತಿಪಾದನ ಮಿತಿ. ಇರುವುದನ್ನ ಇರುವಂತೆ ತಿಳಿಸುತ್ತಿಲ್ಲ. ಕಣ್ಣು ಯಾವ ಪುಸ್ತಕ ಅಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ನಾಲಿಗೆ ಇದು ಪಾಯಸವೋ ಅಥವಾ ಗೊಜ್ಜು ಅಂತ ಕೇಳಿದ್ರೆ ಗೊತ್ತಾಗ್ತಾ ಇಲ್ಲ. ಕಣ್ಣಿನಿಂದ ಕೆಲವು ತಿಂಡಿ ಅರ್ಥ ಆಗಲ್ಲ, ನಾಲ್ಗೆಯಿಂದಲೇ ಗೊತ್ತಾಗಬೇಕು. ಒಂದು ಉದಾಹರಣೆ,
ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕಿದ್ದಾರೆ, ಮತ್ತೊಂದು ಪಾತ್ರೆಯಲ್ಲಿ ಉಪ್ಪು ಹಾಕಿದ್ದಾರೆ. ಕಣ್ಣನ್ ಕೇಳಿದ್ರೆ ಇದು ಸಕ್ಕರೆಯೋ ಉಪ್ಪು ಅಂತಂದ್ರೆ ಕಣ್ಣು ಹೇಳುತ್ತೆ ನಂಗೆ ಗೊತ್ತಾಗ್ತಾ ಇಲ್ಲ, ಎರಡು ಒಂದೇ ತರಹ ಕಾಣಿಸ್ತಾ ಇದೆ. ನಾಲ್ಗೆ ಹೇಳುತ್ತೆ ಇದು ಸಕ್ಕರೆ ಇದು ಉಪ್ಪು. ನಾಲಿಗೆ ರುಚಿ ವಿಷಯದಲ್ಲಿ ಪ್ರಮಾಣ, ಹೌದಾ? ರಸ ವಿಷಯದಲ್ಲಿ ಕಣ್ಣು ಪ್ರಮಾಣವಲ್ಲ. ಯಾಕೆ ತಿಳಿಸ್ತಾ ಇಲ್ಲ? ತುಂಬಾ ಸೂಕ್ಷ್ಮ ವಿಚಾರ. ಸಂಶಯಿತ ಪ್ರತಿಪಾದನಂಬ ನವಾಪ್ರಿಯ ತಿಳಿಸ್ತಾ ಇಲ್ಲ. ಕಣ್ಣು ರೂಪವನ್ನು ಬೆಳಗ್ತಾ ಇಲ್ಲ, ಅನಾದರ. ಕಿವಿ ಶಬ್ದವನ್ನು ಹೇಳ್ತಾ ಇಲ್ಲ, ಅನಾದರ. ನಾಲಿಗೆ ರುಚಿಯನ್ನು ಹೇಳ್ತಾ ಇಲ್ಲ, ಅನಾದರ. ಒಟ್ಟಿನಲ್ಲಿ ಪ್ರಮಾಣವು ಅಪ್ರಮಾಣವಾಗುವುದಕ್ಕೆ, ಪ್ರಮಾಣವನ್ನ ಅನಾದರ ಮಾಡುವುದಕ್ಕೆ 4 ಕಾರಣ. ಬೇರೊಂದು ಪ್ರಮಾಣದಿಂದ ತಿಳಿದದ್ದನ್ನೇ ಹೇಳ್ತಾ ಇದೆ ಅಂದ್ರೆ ಅನುವಾದವಾಗೋಯ್ತು, ಪ್ರಮಾಣವಲ್ಲ. ಇನ್ನು ವಿರುದ್ಧವಾಗಿ ಹೇಳ್ತಾ ಇದೆ ಅಂತಂದ್ರೆ ಅಪ್ರಮಾಣ. ಸಂಶಯವಾಗಿ ಹೇಳ್ತಾ ಇದೆ ಅಂತಂದ್ರು ತಿರಸ್ಕಾರ ಮಾಡಬೇಕು. ಇನ್ನು ಪ್ರತಿಪಾದನೆ ಮಾಡ್ತಾನೆ ಇಲ್ಲ, ನಮಗೆ ವಿಷಯವನ್ನು ತಿಳಿಸ್ತಾ ಇಲ್ಲ ಅನ್ನೋ ಅಪ್ರಮಾಣವಾಯಿತು. 4 ಅಪ್ರಮಾಣಕ್ಕೆ ಕಾರಣ. ಪ್ರಮಾಣಗಳನ್ನ ತಿರಸ್ಕಾರ ಮಾಡುವುದಕ್ಕೆ 4 ಕಾರಣಗಳು ಉಂಟು. ನಚ ಏತೇಷಾಂ ಚತುರ್ಣಾಂ ದೋಷಾಣಾಂ ಮಧ್ಯೆ ಅನ್ಯತಮದಪಿ ಕಾರಣಮಸ್ತಿ, ಅನ್ಯತಮಮಪಿ ಕಾರಣಮಸ್ತಿ. ಈ 4 ದೋಷಗಳ ಪೈಕಿ ವೇದದಲ್ಲಿ, ವೇದಾಂತದಲ್ಲಿ ಒಂದು ನಿಮಿತ್ತವಿಲ್ಲ. ವೇದಾಂತ ವಾಕ್ಯಗಳು ತಿಳಿಸುತ್ತಿರುವಂತ ತತ್ವಮಸಿ ಅರ್ಥವನ್ನ ನಮಗೆ ಯಾವ ಪ್ರಮಾಣಗಳು ತಿಳಿಸಲಾರವು. ನೀನೇ ಬ್ರಹ್ಮವಾಗಿದ್ದೀಯೇ, ನಿನಗೆ ದುಃಖದ ಸಂಬಂಧವಿಲ್ಲ, ಅಸಂಸಾರಿಯಾದ ಬ್ರಹ್ಮವೇ ನೀನು ಅಂತ ಹೇಳ್ತಾ ಇದ್ದೆ ಶ್ರುತಿ. ಇದನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ ಯಾವ ಪ್ರಮಾಣ ತಿಳಿಸುತ್ತೆ? ನಾನು ಸಚ್ಚಿದಾನಂದ ಸ್ವರೂಪನಾಗಿರುವ ಸದಾನಂದ ಸ್ವರೂಪನಾದ ಆತ್ಮನಾಗಿದ್ದೇನೆ ಎನ್ನುವುದನ್ನ ಯಾವುದಾದ್ರೂ ಪ್ರಮಾಣಗಳು ತಿಳಿಸುತ್ತವೆಯಾ? ಇಲ್ಲ. ಬೇರೆ ಪ್ರಮಾಣಗಳಿಂದ ತಿಳಿಸಲ್ಪಟ್ಟದ್ದನ್ನ ವೇದಾಂತ ಹೇಳ್ತಾ ಇಲ್ಲ. ಎರಡನೇದು, ವಿರುದ್ಧ ಹೇಳ್ತಾ ಇದೆಯಾ? ನಾನು ನಿಜವಾಗಿ ದುಃಖಿಯಾಗಿದ್ದೇನೆ, ಶಾಸ್ತ್ರ ನೀನು ನಿರ್ದುಃಖಿ ಅಂತ ಹೇಳ್ತಾ ಇದ್ದೇನಿಲ್ಲ. ವಿರುದ್ಧ ಇರುವುದನ್ನು ಹೇಳ್ತಾ ಇದೆ. ವೇದಾಂತ ಶಾಸ್ತ್ರವು ಆತ್ಮನ ಸ್ವರೂಪವನ್ನ ಇರುವುದನ್ನ ಇರುವಂತ ಹೇಳ್ತಾ ಇದೆ, ವಿರುದ್ಧ ಹೇಳ್ತಾ ಇಲ್ಲ. ಸಂಶಯಿತವಾಗಿ ಹೇಳ್ತಾ ಇದೆಯಾ? ನೀನು ಜೀವನೂ ಇರಬಹುದು, ಬ್ರಹ್ಮವೂ ಇರಬಹುದು. ಹಗಲೊತ್ತು ನೀನು ಜೀವ, ರಾತ್ರಿ ಹೊತ್ತು ಬ್ರಹ್ಮ ಅಂತ ಸಂಶಯ ರೂಪದಲ್ಲಿ ಹೇಳ್ತಾ ಇದೆಯಾ? ಇಲ್ಲ. ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ವಿಶ್ವಂ ಅಹಮೇವ ಬ್ರಹ್ಮ ತ್ವಮೇವ ಬ್ರಹ್ಮ ಒತ್ತಿ ಹೇಳುತ್ತಿರುವುದರಿಂದ ಇಲ್ಲಿ ಯಾವ ಸಂಶಯಕ್ಕೂ ಅವಕಾಶವಿಲ್ಲ. 4ನೇದು ನವ ಪ್ರತಿಪಾದನಂ. ಶ್ರುತಿಯು ಅಸಂಸಾರಿಯಾದ ಆತ್ಮನನ್ನ ತಿಳಿಸುತ್ತಿಲ್ಲ ಅಂತಿದ್ಯಾ? ತಿಳಿಸ್ತಾರೆ. ಉತ್ತಮಾಧಿಕಾರಿಗಳಿಗೆ, ಪರಮಹಂಸ ಪರಿವ್ರಾಜಕರಾಗಿರುವ ಮೋಕ್ಷ ಸನ್ಯಾಸಿಗಳಿಗೆ 110% ಅರ್ಥವಾಗುತ್ತೆ. ಅಹಂ ಬ್ರಹ್ಮಾಸ್ಮಿ ಅರ್ಥವಾಗುವುದಿಲ್ಲ ಅಂತಿಲ್ಲ. ನವಾ ಪ್ರತಿಪಾದನಂ. ಹೀಗೆ ನಚ ಏತೇಷಾಂ ಚತುರ್ಣಾಂ ಮಧ್ಯೆ 4 ಅಪ್ರಮಾಣಗಳ ಪೈಕಿ ಅನ್ಯತಮಮಪಿ ಒಂದೂ ಕೂಡ ಕಾರಣಂ ನಾಸ್ತಿ. ವೇದಗಳನ್ನ, ವೇದಾಂತಗಳನ್ನ, ಶ್ರುತಿಯನ್ನ ಅಪ್ರಮಾಣ ಎಂದು ತಿರಸ್ಕರಿಸುವುದಕ್ಕೆ ಒಂದೂ ಕಾರಣವಿಲ್ಲ. ಆದ್ದರಿಂದ ಮುಮುಕ್ಷು ಸಾಧಕರು ವೇದಾಂತ ಗ್ರಂಥಗಳನ್ನ, ವೇದಾಂತ ಸಂದೇಶಗಳನ್ನ ಅವಶ್ಯವಾಗಿ ಕೇಳಬೇಕು, ಮನನ ಮಾಡಬೇಕು. ನಮ್ಗೆ ಅರ್ಥವಾಗ್ತಾ ಇಲ್ಲ ಅಂದ್ರೆ
ಅರ್ಥ ಮಾಡಿಕೊಳ್ಳುವುದಕ್ಕೆ ಸತ್ವ ಶುದ್ಧಿ ಮಾಡ್ಕೊಳ್ಬೇಕು. ವೇದಾಂತ ಉಪದೇಶದಲ್ಲಿ ಮಾತ್ರ ಯಾವ ದೋಷವೂ ಇಲ್ಲ. ಮುಂದಿನ ವಾಕ್ಯ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಮಾನಾಂತರಾನವಸ್ತಬ್ಧಂ ನಿರ್ದುಚ್ಚಾತ್ಮಾನಮಂಜಸ ಬೋಧಯಂತಿ ಶ್ರುತಿಶ್ಚೇನ ನ ಪ್ರಮಾಣಮಿತೀರ್ಯತೆ. ಇದು ಸುರೇಶ್ವರಾಚಾರ್ಯರ ಸಂಕಟದ ಮಾತು. ನೊಂದು ಹೇಳ್ತಾ ಇದ್ದಾರೆ. ಏನ್ ಅನ್ಯಾಯವಿದು? ಶ್ರುತಿ ಮಾತ ಪ್ರೇಮದಿಂದ, ವಾತ್ಸಲ್ಯದಿಂದ, ಕಾರುಣ್ಯದಿಂದ ತತ್ವಮಸಿ ಅಂತ ಹೇಳ್ತಾ ಇದೆ. ಈ ವಾಕ್ಯ ಪ್ರಮಾಣವಲ್ಲ, ನಮಗೆ ಬೇಡ ಅಂತ ಬಿಟ್ಬಿಡ್ತಾ ಇದ್ದಾರಲ್ಲ, ಎಂಥ ಅನ್ಯಾಯವಿದು. ತಾಯಿ ತನ್ನ 4 ಜನ ಮಕ್ಕಳಿಗೆ, ಪುಟಾಣಿ ಮಕ್ಕಳು, ಅವಳಿ ಅವಳಿ ಆ 4 ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ, ಮೈಯನ್ನು ಒರೆಸಿ, ಈ ಪೌಡರ್ ಎಂತೆಂತ ಪೌಡರ್ ಹಾಕಿ, ಒಳ್ಳೆಯ ಬಟ್ಟೆ ಹಾಕಿ, ಚಿಲಕ ಹಾಕ್ಬಿಟ್ಟು ಅಲಂಕಾರ ಮಾಡಿ, ತಿಂಡಿ ತಿನ್ಸ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಭಗವಂತನ ಆಶೀರ್ವಾದವಿರಲಿ, ಮಕ್ಕಳು ವಿದ್ಯಾವಂತರಾಗಲಿ, ಮಕ್ಕಳು ಬುದ್ಧಿವಂತರಾಗಲಿ, ವಂಶೋದ್ಧಾರಕರಾಗಲಿ ಅಂತ ಆ ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ. ಆ ಮಕ್ಕಳು ದೊಡ್ಡವರಾಗ್ತಾ ಕಳ್ಳನ ಸಹವಾಸ ಮಾಡ್ದ ಒಬ್ಬ, ದುಷ್ಟನ ಸಹವಾಸ ಮಾಡ್ದ ಒಬ್ಬ, ರೌಡಿ ಸಹವಾಸ ಮಾಡ್ದ ಮತ್ತೊಬ್ಬ, ಮೂರ್ಖ ಸಹವಾಸ ಮಾಡ್ತಾ ಇದ್ದ. ಅದನ್ನ ನೋಡ್ತಾ ಇದ್ರೆ ಅಮ್ಮನಿಗೆ ಎಷ್ಟು ಸಂಕಟವಾಗುತ್ತೆ. ಏನಮ್ಮ, ನಿಮ್ ದೊಡ್ಡ ಮಗನ್ ಜೈಲಿ ಹಾಕಿದಾರಂತೆ, ನಿಮ್ ಇನ್ನು 2ನೇ ಮಗನ ಮೇಲೆ ಕೇಸ್ ಇದೆಯಂತೆ, 3ನೇ ಮಗನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ ಅಂತ ಕೇಳ್ಬಿಟ್ರೆ ದುಃಖವಾಗುತ್ತಲ್ವೇ? ಅದೇ ರೀತಿಯಲ್ಲಿ ಶ್ರುತಿ ಮಾತ ಎಲ್ಲ ಮಾನವರಿಗೂ, ಅಪ್ಪ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ, ನೀವೆಲ್ಲರೂ ಕೂಡ ಅಮೃತವಾದ ಬ್ರಹ್ಮವಾಗಿದ್ದೀರಿ. ನಿಮಗೆ ಜನ್ಮವಿಲ್ಲ, ನಿಮಗೆ ಮರಣವಿಲ್ಲ, ನಿಮಗೆ ಸಂಸಾರದ ಸಂಬಂಧವೂ ಇಲ್ಲ. ನೀವೆಲ್ಲರೂ ಕೂಡ ಸಚ್ಚಿದಾನಂದ ಮಂಗಳ ಸ್ವರೂಪವಾದ ಬ್ರಹ್ಮವಾಗಿದ್ದೀರಿ ಅಂತ ಹೇಳ್ತಾ ಇದೆ. ಇಂತಹ ಶ್ರುತಿಯನ್ನ ಬಿಟ್ಬಿಟ್ಟು ಶ್ರುತಿ ವಾಕ್ಯ ಬೇಡ ಕಂಡ್ರು, ನಾವು ನಿಮಗೆ ಬ್ರಹ್ಮಜ್ಞಾನ ಉಪದೇಶ ಮಾಡ್ತೀವಿ ಅಂತ ಶ್ರುತಿಗೆ ವಿರುದ್ಧವಾಗಿ ಬರೀ ಅನುಮಾನ ತರ್ಕದಿಂದ ತತ್ವವನ್ನ ನಿರ್ಣಯ ಮಾಡುತ್ತಿರುವವರನ್ನ ಕಂಡು ಭಗವಾನ್ ಸ್ವರೇಶ್ವರಾಚಾರ್ಯರವರಿಗೆ ಕಂಬನಿ ಬರ್ತಾ ಇದೆ, ಕಣ್ಣಿನಲ್ಲಿ ಹನಿ ಬರ್ತಾ ಇದೆ. ಅರ್ಥ ಹೇಳ್ತೇನೆ. ಈಗ ಇವತ್ತು ಓದ್ತೇನೆ, ಕೇಶಾಪಹರಣಿ ವ್ಯಾಖ್ಯಾನ ಓದ್ತೇನೆ. ಮಾನಾಂತರಾನವಸ್ತಬ್ಧಂ ಮಾನಾಂತರ ಅನವಗತಂ. ನೀನೇ ಬ್ರಹ್ಮವಾಗಿದ್ದೀಯ, ನೀನ್ ಜೀವಾತ್ಮನಲ್ಲ, ಸಂಸಾರಿಯಲ್ಲ. ಸವಾ ಏಷ ಮಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅವಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ಶ್ರುತಿ ಮಾತು. ಇದನ್ನ ಯಾವ ಪ್ರಮಾಣಗಳು ಹೇಳ್ತಾ ಇಲ್ಲ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ತರ್ಕ, ಯಾವ ಇತರ ಮಾನಾಂತರ, ಅನ್ಯತೋ ಮಾನಂ ಮಾನಾಂತರಂ. ವೇದಾಂತ ಪ್ರಮಾಣವೊಂದನ್ನು ಬಿಟ್ಟು ವೇದಾಂತ ಪ್ರಮಾಣಕ್ಕಿಂತ ಭಿನ್ನವಾದ ಯಾವ ಪ್ರಮಾಣಗಳಿಂದಲೂ ನಮಗೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎನ್ನುವಂತ ಗೊತ್ತಾಗ್ತಾ ಇಲ್ಲ. ಬೇರೆ ಪ್ರಮಾಣಗಳಿಂದ ತಿಳಿಸಲ್ಪಡದೇ ಇರುವಂತ ವಿಚಾರ ಯಾವುದು? ನಿರ್ದುಚ್ಚಾತ್ಮಾನಂ ನಿರ್ಗತಾನಿ ದುಃಖಾನಿ ಯಸ್ಮಾತ್ ಸಹ ನಿರ್ದುಃಖೀ. ನಿರ್ದುಃಖೀ ಚ ಅಸೌ ಆತ್ಮಾ ಚ ನಿರ್ದುಃಖ್ಯಾತ್ಮ ತಂ ನಿರ್ದುಃಖ್ಯಾತ್ಮಾನಂ. ನೀನು ದುಃಖವಿಲ್ಲದ ಆತ್ಮನಾಗಿದ್ದೀಯೇ, ನಿನಗೆ ಯಾವ ದುಃಖವೂ ಇಲ್ಲ, ಸುಖವೂ ಇಲ್ಲ. ಸುಖ ದುಃಖಗಳನ್ನು ಮೀರಿರುವ
ರಾಗದ್ವೇಷಗಳನ್ನು ಮೀರಿರುವ, ಅಶನಾಯ ಪಿಪಾಸಗಳನ್ನು ಮೀರಿರುವ, ಶೋಕ ಮೋಹಗಳನ್ನು ಜನ್ಮ ಮರಣಗಳನ್ನು ಮೀರಿರುವ ಆತ್ಮನೇ ನೀನಾಗಿದ್ದೀಯಾ ಕಂದ ಅಂತ ಅಂಜಸ ತಾತ್ಪರ್ಯದಿಂದ, ಅಂಜಸ ಪ್ರೇಮದಿಂದ, ಅಂಜಸ ವಾತ್ಸಲ್ಯದಿಂದ, ಅಂಜಸ ಘನತೆಯಿಂದ ಬೋಧಯಂತಿ. ಬೋಧಯಂತಿ ಅಲ್ಲ, ಬೋಧಯಂತಿ ಕ್ರಿಯಾಪದ. ಬೋಧಯತಿ, ಬೋಧಯತಃ, ಬೋಧಯಂತಿ. ಗುರವಃ ಶಿಷ್ಯೇಭ್ಯಃ ಆತ್ಮಜ್ಞಾನಂ ಬೋಧಯಂತಿ ಬಹುವಚನ, ಇದೇಕವಚನ. ಇದು ಬೋಧಯನ್ ಪುಲ್ಲಿಂಗ, ಬೋಧಯಂತಿ ಸ್ತ್ರೀಲಿಂಗ, ಬೋಧಯತ್ ನಪುಂಸಕಲಿಂಗ. ಉಪದೇಶ ಮಾಡುತ್ತಿರುವಂಥ ಬೇರೆ ಪ್ರಮಾಣಗಳಿಂದ ತಿಳಿಸಲ್ಪಡದೇ ಇರುವ ದುಃಖರಹಿತನಾದ ಆತ್ಮನನ್ನ ಪರಮ ತಾತ್ಪರ್ಯದಿಂದ ತಿಳಿಸುತ್ತಿರುವಂತ ಶ್ರುತಿ, ಶ್ರುತಿಯು ಕೇನ ಯಾವ ಕಾರಣದಿಂದ ನ ಪ್ರಮಾಣವಲ್ಲ ಅಂತ ಈ ರೀತಿ ಹೇಳಲ್ಪಡುತ್ತದೆ. ಯಾಕೆ ನೀವು ವೇದಾಂತ ಪ್ರಾಮಾಣ್ಯವನ್ನ ಬೇಡ ಅಂತ ಹೇಳ್ತಾ ಇದ್ದೀರಾ? ತಪ್ಪಲ್ವೇ? ವೇದಾಂತ ಪ್ರಾಮಾಣ್ಯದಲ್ಲಿ ಯಾವ ದೋಷವೂ ಇಲ್ಲ, ಯಾವ ಸ್ವಾರ್ಥವೂ ಇಲ್ಲ. ಬೇರೆ ಪ್ರಮಾಣಗಳಿಂದ ತಿಳಿದದ್ದನ್ನು ಹೇಳ್ತಾ ಇಲ್ಲ, ವಿರುದ್ಧವಾಗಿ ಹೇಳ್ತಾ ಇಲ್ಲ, ಅಥವಾ ತಿಳಿಸುತ್ತಿಲ್ಲ ಅಂತೀನಿ. ಇಂಥ ಶ್ರುತಿಯನ್ನ ಯಾರು ತಾನೇ ಅಪ್ರಮಾಣ ಎಂದು ಒಪ್ಪಿಕೊಳ್ತಾರಪ್ಪ? ಎಳೆಯ ಮುಮುಕ್ಷ ಜನಗಳೇ, ನೀವು ಇತರರ ಮಾತುಗಳನ್ನು ಕೇಳಬೇಡಿ. ವೇದಾಂತ ಪ್ರಾಮಾಣ್ಯವನ್ನ 110% ಒಪ್ಕೊಳ್ಬೇಕು. ವೇದಾಂತ ಸಂದೇಶಗಳನ್ನ ಶ್ರವಣ ಮಾಡಿ ಅರ್ಥ ಮಾಡ್ಬೋದು. ಒಂದೂ ಸುಳ್ಳಿಲ್ಲ. ವೇದಾಂತಗಳಲ್ಲಿ ಏನೇನು ಹೇಳಿದೆಯೋ ಅಷ್ಟೂ ಸತ್ಯ. ತಾತ್ಪರ್ಯವೇನು? ಅಸಂಸಾರಿಯಾದ ಆತ್ಮನಾಗಿದ್ದೀಯಾ ಅಂತ ಹೇಳ್ತಾ ಇದೆ. ಎಂಥ ಸಂದೇಶ! ನೀನೇ ಬ್ರಹ್ಮವಾಗಿದ್ದೀಯಾ ಅಂತ ಹೇಳ್ತಾ ಇದೆ. ಎಷ್ಟು ಸುಂದರವಾದ ಮಾತು! ಇಂಥ ಶ್ರುತಿಯು ಕೇನ ಯಾವ ಕಾರಣದಿಂದ ನ ಪ್ರಮಾಣವಲ್ಲ ಎಂದು ಈ ರೀತಿ ಹೇಳ್ತಾ ಇದ್ದೀರಾ? ಯಾಕೆ ತಿರಸ್ಕಾರ ಮಾಡ್ತಾ? ತಿರಸ್ಕಾರ ಮಾಡಬಾರ್ದು ಅಂದ್ಬಿಟ್ರು. ಮುಮುಕ್ಷ ಜನಗಳು ಯಾವ ಕಾರಣಕ್ಕೂ ವೇದಾಂತ ಪ್ರಾಮಾಣ್ಯವನ್ನ ತಿರಸ್ಕಾರ ಮಾಡಬಾರದು ಅಂತಂದ್ರು. ಇದಕ್ಕೆ ಗುರುಗಳ ಕ್ಲೇಶಾಪಹರಣಿ ಓದ್ತೇನೆ ನೋಡಿ. ಸಿಕ್ಬಿಡ್ತು. ಏನು ಆಶ್ಚರ್ಯ! ಬ್ರಹ್ಮಾನಂದ ಒಂದ್ ಕಡೆ ಸುರೇಶ್ವರಾಚಾರ್ಯರು, ಮತ್ತೊಂದ್ ಕಡೆ ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿಗಳು, ಮತ್ತೊಂದ್ ಕಡೆ ಸುಬ್ರಾಯ ಶರ್ಮಾಜಿ. ಈ ಮೂರು ಸೇರ್ಬಿಟ್ರೆ ನಮಗೆ ಬ್ರಹ್ಮಜ್ಞಾನವೇ ಗತಿ. 316ನೇ ಪುಟದಲ್ಲಿ 35ನೇ ಶ್ಲೋಕ ಅವತ್ತೇ ನೋಡಿ. ಸಂಸ್ಕೃತ ಗ್ರಂಥ ಕ್ಲೇಶಾಪಹಾರಿಣಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಮಾನಾಂತರಾನವಸ್ತಬ್ಧಂ ನಿರ್ದುಚ್ಚಾತ್ಮಾನಮಂಜಸ ಬೋಧಯಂತಿ ಶ್ರುತಿಶ್ಚೇನ ನ ಪ್ರಮಾಣಮಿತೀರ್ಯತಿ. ಕ್ಲೇಶಾಪಹಾರಿ. ವಾಕ್ಯೆ ಅಪ್ರಾಮಾಣ್ಯ ಶಂಕಾ ನಾಸ್ತಿ. ವೇದಾಂತ ವಾಕ್ಯದಲ್ಲಿ ತತ್ವಮಸಿ ಎನ್ನುವಂಥ ವಾಕ್ಯ ವೇದಾಂತ ವಾಕ್ಯ. ಈ ವಾಕ್ಯದಲ್ಲಿ ಅಪ್ರಾಮಾಣ್ಯ ಶಂಕಾ ಇಲ್ಲ, ಅಪ್ರಮಾಣವಾಗಿರಬಹುದೇನೋ ಅನ್ನುವಂತ ಸಂಶಯಕ್ಕೆ ಅವಕಾಶವೇ ಇಲ್ಲ. ಹ್ಯಾಕ್ ಕೊಡಿ ಹೆಡ್ಡಿಂಗ್ ಗುರು ನೋಡಿ. ವೇದಾಂತ ವಾಕ್ಯೆ ತತ್ವಮಸಿ ಇತ್ಯಸ್ಮಿನ್ ವಾಕ್ಯೆ ಅಪ್ರಾಮಾಣ್ಯ ಶಂಕಾ ನಾಸ್ತಿ ಪ್ರಮಾಣಭೂತಮೇವ ವಾಕ್ಯಂ. ಏವಂ ತಾವತ್ ಶ್ರುತಿವಾಕ್ಯಾರ್ಥ ಪ್ರತಿಪತ್ತಿ ಪ್ರತಿಬಂಧ ನಿರಾಸಾರ್ಥಂ ಅನ್ವಯ ವ್ಯತಿರೇಕ ಆಶ್ರಯನಸ್ಯ ಅವಶ್ಯಕತಾ ಸಮುಪಾದಿತ. ಹಿಂದಿನ ಭಾಗದಲ್ಲಿ ಶ್ರುತಿಯ ವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ, ಅಡ್ಡಿಯನ್ನು ಕಳೆದುಕೊಳ್ಳುವುದಕ್ಕಾಗಿ ಅನ್ವಯ ವ್ಯತಿರೇಕ ಎನ್ನುವ ಒಂದು ಕ್ರಮವನ್ನ ಅವಶ್ಯವಾಗಿ
ಆಶ್ರಯಿಸಬೇಕು ಅಂತ ಹೇಳ. ಅತ ಇದಾನೀಂ ವಾಕ್ಯಸ್ಯ ಅಜ್ಞಾನ ನಿರಸನೆ ಸಾಮರ್ಥ್ಯಂ ಪ್ರದರ್ಶಯಿತುಮುಪಕ್ರಮತೆ ಭಗವಾನ್ ಸ್ವರೇಶ್ವರಾಚಾರ್ಯ. ಈಗ ವಾಕ್ಯಕ್ಕೆ, ತತ್ವಮಸಿ ವಾಕ್ಯಕ್ಕೆ ಅಜ್ಞಾನವನ್ನ ನಿರಸನ ಮಾಡುವಂತಹ ಸಾಮರ್ಥ್ಯವಿದೆ. ಸಾರ್ವತ್ರಿಕವಾಗಿರುವ, ಸಾರ್ವಜನೀನವಾಗಿರುವ ಅಜ್ಞಾನವನ್ನ, ಅಧ್ಯಾಸವನ್ನ ಬಾಧ ಮಾಡುವಂತಹ ಸಾಮರ್ಥ್ಯ ತತ್ವಮಸಿ ವಾಕ್ಯಕ್ಕೆ ಉಂಟು ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಅಯಂ ಭಾವ ಪೂಜ್ಯ ಸದ್ಗುರುಗಳು ಇಷ್ಟ ತಾತ್ಪರ್ಯ ಯಾವುದಕ್ಕೆ? ಆ ವಾಕ್ಯಕ್ಕೆ. ವಾಕ್ಯಂ ಹಿ ನ ಪ್ರತ್ಯಕ್ಷಾಧಿಪತಿ ಸ್ವಾತ್ಮನಃ ಅನ್ಯತ್ ಪ್ರಮೇಯಂ ಅಜ್ಞಾತಂ ಜ್ಞಾಪಯತಿ ತದ್ವಿಷಯೀಕರಣೇನ. ವಾಕ್ಯವು ಪ್ರತ್ಯಕ್ಷ ಪ್ರಮಾಣದಂತೆ ಕಣ್ಣು ಮುಂದೆ ಕಾಣುತ್ತಿರುವಂತಹ ಪ್ರಮೇಯವನ್ನು ತಿಳಿಸುವಂತೆ ತಿಳಿಸುತ್ತಿಲ್ಲ. ಕಣ್ಣು ಇದು ಪುಸ್ತಕ, ಇದು ಸಕ್ಕರೆ, ಇದು ಬೆಲ್ಲ ಅಂತ ತೋರಿಸುತ್ತೆ. ಹಾಗೆ ಪ್ರತ್ಯಕ್ಷ ಪ್ರಮಾಣದಿಂದ ಆತ್ಮ ವಸ್ತುವನ್ನ ತಿಳಿಸುತ್ತಿಲ್ಲ. ನಾಪಿ ಸ್ವರ್ಗಾದಿಬೋಧಕ ವಾಕ್ಯಮಿವ ವಾಕ್ಯಮಿತ್ಯೇವ ಕಾರಣಾತಿ ಶ್ರದ್ಧೇಯಾರ್ಥಂ ಬೋಧಯತಿ. ಇನ್ನು ಪೂರ್ವ ಮೀಮಾಂಸಾ ದರ್ಶನಕಾರರ ಪ್ರಕಾರ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ವಾಕ್ಯ, ಅದನ್ನ ನಂಬಬೇಕು. ಸ್ವರ್ಗ ಯಾರ ಕಣ್ಣಿಗೂ ಕಾಣಿಸುವ ಪದಾರ್ಥವಲ್ಲ. ಇವತ್ತಿನವರೆಗೆ ಸ್ವರ್ಗವನ್ನ ಯಾರೂ ನೋಡಿಲ್ಲ, ಆದರೂ ನಂಬಬೇಕು. ಹಾಗೆ ತತ್ವಮಸಿ ಎನ್ನುವಂತಹ ವಾಕ್ಯವು ನೀನೇ ಬ್ರಹ್ಮವಾಗಿದ್ದೀಯ ಅಂತ ನಂಬಬೇಕು ಅಂತ ಹೇಳ್ತಾ ಇಲ್ಲ. ಇದು ನಂಬಿಕೆ ವಿಷಯವಲ್ಲ. ಹೋಮ ಹವನವನ್ನ ಮಾಡಿದರೆ ಸತ್ತ ಮೇಲೆ ಒಳ್ಳೆಯದಾಗುತ್ತೆ, ಏನ್ ಪ್ರಮಾಣ? ಶಾಸ್ತ್ರ ಹೇಳ್ತಾ ಇದೆ. ಹಾಗೆ ಸತ್ತ ಮೇಲೆ ಬ್ರಹ್ಮವಾಗ್ತೀಯ ಅಂತ ಹೇಳ್ತಾ ಇಲ್ಲ. ಕಿಂತು ಮತ್ತೇನೆಂದರೆ ಅತಧರ್ಮ ನಿವರ್ತನಾದೇವ ಕೇವಲಂ ಆತ್ಮನಿ ಪ್ರಮಾಣಮಿತಿ ವ್ಯವದಿಶ್ಯತೆ. ಆತ್ಮನಲ್ಲಿ ಕಲ್ಪಿತವಾಗಿರುವ ಅತಧರ್ಮಗಳನ್ನ, ದುಃಖ, ಅನಿತ್ಯತ್ವ, ಆಮೇಲೆ ಬೇರೆ ಬೇರೆ ಮರ್ತ್ಯತ್ವ ಮುಂತಾಗಿರುವಂತ ಅತಧರ್ಮಗಳನ್ನ ತಳ್ಳಿ ಹಾಕುವುದರಿಂದ ಆತ್ಮನ ವಿಷಯದಲ್ಲಿ ವೇದಾಂತ ಶಾಸ್ತ್ರವು ಪ್ರಮಾಣವಾಗಿದೆ. ಅಥಾಪಿ ಕರ್ಮವಾಕ್ಯೇನ ಸಮಂ ಪ್ರಾಮಾಣ್ಯಂ ದರ್ಶಯಿತು ಇದಮುಚ್ಯತೆ ಯತ್ ವಾಕ್ಯೇ ಅಪ್ರಾಮಾಣ್ಯ ಪ್ರಸಕ್ತರೇವ ತಾವನ್ನಾಸ್ತಿ. ಕರ್ಮವಾಕ್ಯಕ್ಕೆ ಹೇಗೆ ಪ್ರಾಮಾಣ್ಯ ಉಂಟೋ ಅದೇ ರೀತಿಯಲ್ಲಿ ವೇದಾಂತ ವಾಕ್ಯಕ್ಕೂ ಪ್ರಾಮಾಣ್ಯ ಉಂಟು ಅನ್ನುವುದನ್ನು ಹೇಳ್ತಾ ಇದ್ದ. ಕರ್ಮವಾಕ್ಯೇಪಿ ಖಲು ಪರೋಕ್ಷ ವಸ್ತುಬೋಧಕೆ ಇದಮೇವ ಪ್ರಾಮಾಣ್ಯಂ ನಾಮ ಯತ್ ಅನಧಿಗತ ಅಬಾಧಿತ ಅರ್ಥಬೋಧಕತ್ವಂ. ನಿಧಾನ ನೋಡ್ಬೇಕು, ಬಹಳ ಚೆನ್ನಾಗಿದೆ. ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಅವರು 88ನೇ ವಯಸ್ಸಿನಲ್ಲಿ ಮುಮುಕ್ಷು ಜನಗಳಿಗೆ ಅನುಗ್ರಹ ಮಾಡಿರುವಂತ ಕೊಹಿನೂರ್ ವಜ್ರ, ಕೊಹಿನೂರ್ ಡೈಮಂಡ್ ಯಾವುದು? ಕ್ಲೇಶಾಪಹರಣ. ನೀವು ಓದ್ತಾ ಇರ್ಬೇಕಂತೆ ಏನ್ಸುತ್ತೆ, 50 ಜನ ನಿಜವಾದ ಮುಮುಕ್ಷುಗಳಾದ ಸನ್ಯಾಸಿಗಳು ಒಂದು ಆಶ್ರಮದಲ್ಲಿ ಇರಬೇಕು. ಆಶ್ರಮಕ್ಕೆ ಹೆಸರು ಗೊತ್ತಾ? ಮೋಕ್ಷ ಪ್ರಧಾನ ಆಶ್ರಮ. ಬರೀ ಮೋಕ್ಷ ವಿಚಾರ. ತಿಂಡಿ ತಿನ್ಕೊಂಡು ಕೂತ್ಕೊಂಡು ನಮ್ಮಂಥ ಪಂಡಿತೋತ್ತಮರಿಂದ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನ ನಿಧಾನ ಸ್ಟಡಿ ಮಾಡ್ತಾ ಬಂದ್ರೆ ಅವರಿಗೆ ಖಂಡಿತ ಬ್ರಹ್ಮಜ್ಞಾನ ಉಂಟಾಗಿ ಮುಕ್ತರಾಗ್ಬಿಡ್ತಾರೆ. ನಮಗೆ ಮುಮುಕ್ಷುತ್ವ ಇರಬೇಕು. ಚೆನ್ನಾಗಿ ಕರ್ಮವಾಕ್ಯದಲ್ಲಿಯೂ ಕೂಡ ಪರೋಕ್ಷ ವಸ್ತುವನ್ನು ಬೋಧನೆ ಮಾಡ್ತಾ ಇದೆ. ಕರ್ಮಕಾಂಡವೆಲ್ಲವೂ ಕೂಡ ಸ್ವರ್ಗ, ನರಕ, ಬ್ರಹ್ಮಲೋಕ, ಸತ್ಯಲೋಕ, ಇಂದ್ರಲೋಕ ಅಂತ ಹೇಳ್ತಾ ಇದೆ. ಅಲ್ಲಿಯೂ ಕೂಡ ಪ್ರಾಮಾಣ್ಯ ಅಂತ ಆಗಬೇಕಾದ್ರೆ ಬೇರೆ ಪ್ರಮಾಣಗಳಿಂದ ಅನಧಿಗತ ತಿಳಿಯಲ್ಪಡದೇ ಇರುವಂತ ವಿಚಾರವನ್ನು ತಿಳಿಸಬೇಕು. ಅದೇ ರೀತಿಯಲ್ಲಿ ಇಹಾಪಿ ಇಲ್ಲಿಯೂ ಕೂಡ ಅಸ್ತೇವ ಪ್ರಾಮಾಣಿಕ ಅವಕಾಶ ಉಂಟು. ನಾಸ್ತಿ ಅಪ್ರಾಮಾಣ್ಯ ಶಂಕಾವಕಾಶ. ವೇದಾಂತ ವಾಕ್ಯಗಳನ್ನ
ಅಪ್ರಮಾಣ ಎಂದು ಹೇಳುವುದಕ್ಕೆ ಶಂಕಿಸುವುದಕ್ಕೆ ಅವಕಾಶವೇ ಇಲ್ಲ. ಇದನ್ನೇ ಬೃಹದ್ವಾರ್ತಿಕದಲ್ಲಿ ಹೇಳಿದ್ದಾರೆ ಶ್ರೀರಾಮಚಂದ್ರ. ನೋಡಿ, ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನೈಷ್ಕರ್ಮ್ಯ ಸಿದ್ಧಿಗೆ ವ್ಯಾಖ್ಯಾನ ಮಾಡುವಾಗ ಬೃಹದಾರಣ್ಯಕ ಭಾಷ್ಯ ವಾರ್ತಿಕದಿಂದ ಉದ್ಧಾರ ಮಾಡ್ತಾ ಇದ್ದಾರೆ ಪ್ರಾಮಾಣ್ಯವಾಗಿ. ಬೃಹದ್ವಾರ್ತಿಕ ಅಂತಂದ್ರು ಬಂದೆ, ಬೃಹದಾರಣ್ಯಕ ವಾರ್ತಿಕ ಅಂದ್ರು ಬಂದೆ, ಬೃಹದಾರಣ್ಯಕ ಭಾಷ್ಯ ವಾರ್ತಿಕ ಅಂದ್ರು ಬಂದೆ. ಓದ್ಬೇಕ, ಓದೋಣ, ಪಿಂಟು ಆಗಿಲ್ಲ, ಓದೋಣ. ಬಹಳ ಅನ್ಯಾಯ. ವೇದಾಂತ ಕ್ಷೇತ್ರಕ್ಕೆ ತುಂಬಾ ಅನ್ಯಾಯವಾಗ್ತಾ ಇದೆ, ಬಹಳ ಅನ್ಯಾಯ. ಸರ್ಕಾರದವರು ವೇದಾಂತ ಭಾಷ್ಯ ಗ್ರಂಥ ಪ್ರಕಾಶನಕ್ಕೋಸ್ಕರ 100 ಕೋಟಿ ಅನುದಾನ ಕೊಡ್ಬೇಕು. 100 ಕೋಟಿ ಬೇರೆ ಬೇರೆ ಮಠಗಳನ್ನ ಮಾಡಿ, ಆಶ್ರಮಗಳನ್ನ ಮಾಡಿ, ಆ ಮುಮುಕ್ಷ ಜನಗಳಿಗೆ ಇಂತಹ ವೇದಾಂತ ಗ್ರಂಥ ಉಪದೇಶ ಮಾಡುವಂತ ಆಚಾರ್ಯರನ್ನು ಗೊತ್ತು ಮಾಡಿ ಪ್ರಚಾರ ಮಾಡ್ಬೇಕು. ಇಲ್ಲ, ಮಾಡ್ತಾ ಇಲ್ಲ. ಶಾಂಕರಾದ್ವೈತ ವೇದಾಂತ ದರ್ಶನ ಪ್ರಸಾರಕ್ಕಾಗಿ ಅಂತ ಫಂಡ್ ಮಾಡಿ ಸದ್ವಿನಿಯೋಗ ಮಾಡಿ. ಬೃಹದ್ವಾರ್ತಿಕ ಕೋಟ್ ಬರ್ತಾನೆ. ನಚಿ ಪ್ರಸಿದ್ಧವಾದ ವಾಕ್ಯ. ಇದನ್ನ ನನ್ನ ಪ್ರೀತಿಯ ಸದ್ಗುರುಗಳನ್ನು 100 ಸಲ ಹೇಳಿದ್ದಾನೆ. ನಚ ವೇದೋಕ್ತಿತೋ ವೇದ ಶ್ರದ್ಧೇಯಾರ್ಥೈಷ್ಯತಿ ಕಿಂತ್ವಮಾನತ್ವ ಹೇತೂನ ವೇದವಾಕ್ಯೇಶ್ವ ಸಂಭವಾತೋ ಇತಿ. ನೈಷ್ಕರ್ಮ್ಯ ಸಿದ್ಧಿಯನ್ನು ಬರೆದಿರುವಂಥವರು ಸುರೇಶ್ವರಾಚಾರ್ಯರೇ. ಬೃಹದ್ ಭಾಷ್ಯಕ್ಕೆ ವಾರ್ತೆಗೆ ಬರೆದಿರುವಂಥವರು ಒಬ್ಬರೇ ಮಹತ್ವರು. ಈ ಪದಚ್ಛೇದ ನೋಡಿ. ನ ಚ ವೇದೋಚಿತ ವೇದ ಶ್ರದ್ಧೇಯಾರ್ಥ ಇಹ ಇಷ್ಯತೆ ಕಿಂ ತು ಅಮಾನತ್ವ ಹೇತುನ ವೇದವಾಕ್ಯೇಶು ಅಸಂಭವಾತ್. ಇವೆಲ್ಲ ಸೇರ್ಕೊಂಡು ಒಬ್ಬೊಬ್ಬ ಜಿಜ್ಞಾಸುಗಳು ಕೂಡ 1,000 ರೂಪಾಯಿನಂತೆ ಕೊಟ್ಟು 100 ಕೋಟಿ ಮಾಡಿ ಒಂದು ಆಶ್ರಮ ಕಟ್ಟಿ, ಅದಕ್ಕೆ ಹೆಸರು ಶಾಂಕರ ಭಾಷ್ಯಾರ್ಥಾನುಸಂಧಾನಾಶ್ರಮ. ಬೇರೆ ವ್ಯವಹಾರವಿರಬಾರದು, ಪಾಲಿಟಿಕ್ಸ್ ಅಂತೂ ಬೆಳೆಯಬಾರದು. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇಂಥ ನೈಷ್ಕರ್ಮ್ಯ ಸಿದ್ಧಿ ಬೃಹದ್ ಭಾಷ್ಯ ವಾರ್ತಿಕ ಓದ್ತಾ ಇದ್ರೆ ಎಲ್ಲರಿಗೂ ಖಂಡಿತ ಬ್ರಹ್ಮಜ್ಞಾನ ಆಗುತ್ತೆ. ಒಂದು ತಿಳ್ಕೊಳ್ಳಿ, ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಸಾಧನ ವೇದಾಂತ ವಾಕ್ಯಾರ್ಥ ವಿಚಾರ. ವೇದಾಂತ ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತಾಹಿ ಬ್ರಹ್ಮಾವಗತಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1:1 ನೋಡಿ. ಅನಂತರ ಜನ್ಮಾದ್ಯಸ್ಯ ಯತಃ ಅಲ್ಲಿ ಬರೆದಿದ್ದಾರೆ. ಎಂಥೆಂಥ ವಾಕ್ಯಗಳು ಏನಿದು ಬಾ. ಇವತ್ತು ಇಂತಹ ಶುದ್ಧವಾದ ವೇದಾಂತ ಪ್ರವಚನಗಳನ್ನ ಹೇಳೋರು ಇಲ್ಲ, ಕೇಳೋರಿಲ್ಲ. ಹೇಳೋರಿದ್ದೆ ಕೇಳೋರು ಸಿಗ್ತಾರೆ, ಕೇಳೋರಿದ್ದ ಹೇಳೋರು ಸಿಗ್ತಾರೆ. ನಾವು ಕೇಳೋರಾಗೋಣ ಮೊದಲು. ಇಹ ಇಲ್ಲಿ ಅಂದ್ರೆ ಉತ್ತರ ಮೀಮಾಂಸಾ ದರ್ಶನದಲ್ಲಿ ಈ ಪದಚ್ಛೇದ ಮಾಡ್ತೇವೆ ನೋಡ್ಕೊಳ್ಳಿ. ನ ಚ ವೇದೋಕ್ತಿತ ವೇದ ಶ್ರದ್ಧೇಯಾರ್ಥ ಇಹ ಇಷ್ಯತೆ ಕಿಂ ತು ಅಮಾನತ್ವ ಹೇತೂನ ವೇದವಾಕ್ಯೇಶು ಅಸಂಭವಾತ್. 12 ಪದಗಳಿಂದ ಕೂಡಿರುವಂತ ಒಂದು ಶ್ಲೋಕ. ಇಹ ಪೂರ್ವ ಮೀಮಾಂಸಾ ದರ್ಶನದಂತೆ ಉತ್ತರ ಮೀಮಾಂಸಾ ದರ್ಶನದಲ್ಲಿ ವೇದೋಕ್ತಿತ ವೇದವು ಹೇಳ್ತಾ ಇದೆ, ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ವೇದ ಶ್ರುತಿಯು ಶ್ರದ್ಧೆಯ ಅರ್ಥ ನಂಬಲ್ಪಡಬೇಕು, ವೇದಾಂತವನ್ನ ನಂಬಬೇಕು. ಯಾಕೆ? ವೇದಾಂತ ವಾಕ್ಯವಾದ್ದರಿಂದ ಅಂತ ನಾವು ಹೇಳ್ತಾ ಇಲ್ಲ. ವೇದಾಂತ ವಾಕ್ಯಗಳನ್ನ ನಂಬಬೇಕು, ಏಕೆಂದರೆ ವೇದಾಂತ ವಾಕ್ಯಗಳಾದ್ದರಿಂದ ಅಂತ ನಾವು ಪೂರ್ವ ಮೀಮಾಂಸಕರಂತೆ ಹೇಳ್ತಾ ಇಲ್ಲ. ಪೂರ್ವ ಮೀಮಾಂಸಾ ದರ್ಶನದಲ್ಲಿ ವೇದ ಪ್ರಾಮಾಣ್ಯವನ್ನು ಒಪ್ಕೊಂಡಿದ್ದಾರೆ. ಯಾಕೆ? ವೇದ ಹೇಳ್ತಾರೆ. ಏನ್ ವೇದ ಹೇಳುತ್ತೋ ನಂಬಬೇಕು. ವೇದದಲ್ಲಿ
ಹಾಲು ಕಪ್ಪಗಿದೆ ಅಂತ ಹೇಳಿದ್ರೆ ನಂಬಬೇಕು. ಯಾಕೆ? ವೇದ ಹೇಳ್ತಾ ಇದೆ. ಸ್ವರ್ಗಲೋಕದಲ್ಲಿ ಸುಖವಿದೆ ಅಂತ ಹೇಳ್ತಾ ಇದೆ, ನಂಬಬೇಕು. ಅಗ್ನಿಹೋತ್ರ ಮಾಡುವುದರಿಂದ ಸ್ವರ್ಗ ಸಿಕ್ಕತ್ತೆ ಅಂತ ಹೇಳುತ್ತೆ, ನಂಬಬೇಕು. ಯಾಕೆ? ವೇದೋಕ್ತಿತ. ಹಾಗೆ ನಾವು ಹೇಳ್ತಾ ಇಲ್ಲ. ತತ್ವಮಸಿ, ನೀನು ಅಸಂಸಾರಿಯಾದ ಬ್ರಹ್ಮವಾಗಿದ್ದೀಯ ಅಂತ ತಿಳ್ಕೊ. ಯಾಕೆ? ಹಾಗೆಂದು ಛಾಂದೋಗ್ಯ ಶ್ರುತಿ ಹೇಳುತ್ತಿರುವುದರಿಂದ ಅಂತ ನಾವು ಹೇಳ್ತಾ ಇದ್ವಿ. ನೋಡಿ ಎಷ್ಟು ಜನ ಇದೆ. ಪೂರ್ವ ಮೀಮಾಂಸಕರು ವೇದ ಪ್ರಮಾಣವಾದಿಗಳು, ಉತ್ತರ ಮೀಮಾಂಸಕರು ವೇದ ಪ್ರಮಾಣವಾದಿಗಳು. ಬಹಳ ವ್ಯತ್ಯಾಸ. ನಚ ವೇದೋಕ್ತಿತೋ ವೇದ, ವೇದೋಕ್ತಿತ ವೇದಾನ ಮುಕ್ತಯ ವೇದೋಕ್ತಯ, ವೇದಗಳ ಮಾತು. ಆದ್ದರಿಂದ ನಂಬಬೇಕು ಎಂದು ನಾವು ಹೇಳ್ತಾ ಇದ್ದೇವೆ. ಕಿಂತು ಮತ್ತೇನೆಂದರೆ ಅಮಾನತ್ವ ಹೇತುವನ ಪ್ರಮಾಣವಾಗದಿರುವುದಕ್ಕೆ 4 ಕಾರಣ ಉಂಟು ಅಂತ ಹೇಳಿದ್ವಿ. ಆ ದೋಷಗಳು ವೇದ ವಾಕ್ಯಗಳಲ್ಲಿ ಅಸಂಭವಾತ್ ಇಲ್ಲದಿರುವುದರಿಂದ ಅಪ್ರಮಾಣವಾಗುವುದಕ್ಕೆ 4 ಕಾರಣ. ಬೇರೆ ಪ್ರಮಾಣಗಳಿಂದ ತಿಳಿದದ್ದನ್ನೇ ಹೇಳುವುದು, ವಿರುದ್ಧವಾಗಿ ಹೇಳುವುದು, ಸಂಶಯವಾಗಿ ಹೇಳುವುದು ಅಥವಾ ತಿಳಿಸದಿರುವುದು. ಈ 4 ದೋಷಗಳು ವೇದಾಂತಗಳು ಇಲ್ಲ. ಏನ್ ವೇದಾಂತ ಹೇಳ್ತಿದ್ಯೋ ಅನುಭವ ಕಾಣ್ಬೋದು. ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ ಕಿಂತು ಶ್ರುತ್ಯಾದಯ ಅನುಭವಾದಯಸ್ಯ ಯಥಾ ಸಂಭವಮಿಹ ಪ್ರಮಾಣಂ ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ. ಒಂದು ನೋಡಿ ಅಂತಾರೆ ಬ್ರಹ್ಮಸೂತ್ರ. ವೇದಾಂತ ಶಾಸ್ತ್ರವು ಏನ್ ಹೇಳ್ತಾ ಇದೆಯೋ ಅಷ್ಟು ಕೂಡ ಸಾರ್ವತ್ರಿಕ ಅನುಭವದಲ್ಲಿದೆ, ಆದ್ದರಿಂದ ಪ್ರಮಾಣವಾಗಿದೆ ಅಂತ ಹೇಳ್ತಾ ಇದ್ದೆ. ತದೇತದ್ ವ್ಯಾಖ್ಯಾತಂ ಅಪ್ರಾಮಾಣ್ಯ ಕಾರಣಾನಿ ತಾವತ್ ಪರಿಗಣಯತಿ ಶ್ರುತೌ ತದಪಿ ತತ್ ಅಸಂಭವ ಸ್ಪಷ್ಟಾರ್ಥನಾಯ. ಅಪ್ರಮಾಣವಾಗುವುದಕ್ಕೆ ಏನೇನು ಕಾರಣಗಳು ಉಂಟು ಅದೆಲ್ಲವನ್ನು ಹೇಳ್ತಾ ಇದ್ದಾರೆ. ವೇದಾಂತಗಳಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳಿ. ಏತೇಷಾಂ ಅಪ್ರಾಮಾಣ್ಯ ಕಾರಣಾನಂ ಅನ್ಯತಮಮಪಿ ಪ್ರಗತವಾಕ್ಯೇನಸ್ತಿ. ಅಪ್ರಮಾಣವಾಗಿರುವುದಕ್ಕಿರುವಂತ ಒಂದೂ ಕಾರಣವಿಲ್ಲ. ಆದ್ದರಿಂದ ಬೋಧಯಿತು ಉತ್ತರ ಗ್ರಂಥಸ್ಯ ಪ್ರವೃತ್ತಿ ವಾಕ್ಯಸ್ಯ ನ ಅನುವಾದಕತ್ವಂ ವಿಪರೀತ ಬೋಧಕತ್ವ. ತತ್ವಮಸಿ ಎನ್ನುವಂತಹ ವಾಕ್ಯವು ಅನುವಾದವನ್ನು ಹೇಳ್ತಾ ಇಲ್ಲ, ಅನುವಾದಕವೂ ಅಲ್ಲ, ವಿಪರೀತ ಬೋಧಕವೂ ಅಲ್ಲ. ತತ್ರ ತಾವತ್ ಮಾನಾಂತರ ಅಧಿಗತ ಅನುವಾದಿತ್ವಂ ವಿಪರೀತ ಪ್ರತಿಪಾದಕತ್ವಂಚ ನಾಸ್ತಿ ಇತ್ಯರ್ಥ ಸ್ಫುಟಯತಿ. ವೇದಾಂತ ವಾಕ್ಯಗಳ ಅರ್ಥವನ್ನ ಬೇರೆ ಪ್ರಮಾಣಗಳಿಂದ ಹೇಳಿದ್ದನ್ನೇ ಹೇಳ್ತಾ ಇದೆ, ವಿರುದ್ಧವಾಗಿ ಹೇಳ್ತಾ ಇದೆ ಎನ್ನುವಂತಹದ್ದನ್ನು ತಳ್ಳಿ ಹಾಕ್ತದೆ. ನಿರ್ದುಖ್ಯಾತ್ಮಾನಂ ಅಸಂಸಾರಿಣಂ ಪ್ರತ್ಯಕ್ಷಾದಿ ಮಾನಾಂತರ ಅನವಸ್ತಬ್ಧಂ ಅಂಜಸ ಅವೈಪರೀತ್ಯೇನ ಬೋಧಯಂತೆ ಶ್ರುತಿ. ಆತ್ಮನನ್ನ ನೀನು ನಿರ್ದುಃಖಿಯಾದ ಆತ್ಮನಾಗಿದ್ದೀಯ, ಸಚ್ಚಿದಾನಂದ ಸ್ವರೂಪನಾದ ಅಸಂಸಾರಿಯಾದ ಆತ್ಮನಾಗಿದ್ದೀಯ ಅಂತ ಹೇಳ್ತಾ ಇದೆಯಲ್ಲ, ಇದು ಯಾವ ಪ್ರಮಾಣಕ್ಕೂ ವಿರುದ್ಧವಾದದ್ದಲ್ಲ. ಅದ್ವೈತತ್ವೇನ ಬಾಧಶಂಕಾ ವಿಧುರಂ ಬೋಧಯಂತಿ. ಅದ್ವೈತ ತತ್ವವನ್ನ ಯಾವ ಸಂಶಯವೂ ಇಲ್ಲದಂತೆ ಸುಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಹೀಗಿರುವುದರಿಂದ ಕೇನ ಹೇತುನ ನ ಪ್ರಮಾಣಮಿತ್ಯರ್ಯತೆ, ಕೇನ ಹೇತುನ ಅಪ್ರಮಾಣಮಿತ್ಯರ್ಯತೆ. ವೇದಾಂತ ಶಾಸ್ತ್ರವು ಪ್ರಮಾಣವಲ್ಲ, ವೇದಾಂತ ಶಾಸ್ತ್ರವನ್ನ ಆಧಾರ ಮಾಡಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ವೇದಾಂತ ಅಷ್ಟೊಂದು ಕೋಪ? ನಾತ್ರ ಕೋಪಿ ಹೇತುರಸ್ಥಿತ್ಯಭಿಪ್ರಾಯ. ವೇದಾಂತ ಪ್ರಾಮಾಣ್ಯವನ್ನ ತಳ್ಳಿ ಹಾಕುವಂತ ಯಾವ ದೋಷವೂ ಇಲ್ಲ. ಆದ್ದರಿಂದ ಎಲ್ಲ ಮುಮುಕ್ಷುಗಳು ಕೂಡ ವೇದಾಂತ ಪ್ರಾಮಾಣ್ಯವನ್ನ ಅವಶ್ಯವಾಗಿ ಒಪ್ಪಿಕೊಂಡು ವೇದಾಂತ ವಾಕ್ಯಗಳ ಅರ್ಥವನ್ನು ತಿಳ್ಕೋಬೇಕು. 106 ವಾಕ್ಯ ಕೆಲವೇ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಕರೆಕ್ಟ್ ಆಗಿದೆ.
ಬ್ರಹ್ಮವಿದಾಪ್ನೋತಿ ಪರಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಬ್ರಹ್ಮೈವೇದಂ ವಿಶ್ವಂ ಆತ್ಮಾವಾರೇ ದಸ್ತವ್ಯ ಶೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಸವಾ ಏಷ ಮಾನಜ ಆತ್ಮ ಏವ ಬ್ರಹ್ಮ ಅಹಂ ಬ್ರಹ್ಮ. ಈ ವಾಕ್ಯಗಳಿಗೆ 100% ಪ್ರಾಮಾಣ್ಯ. ನಮ್ಗೆ ಅರ್ಥವಾಗ್ತಾ ಇಲ್ಲ ಅಂತ ಬಿಟ್ಟು ಬಿಟ್ರೆ ನಮ್ದು ಅರ್ಥ. ಈಗ ದೊಡ್ಡ ದೊಡ್ಡ ವಿಜ್ಞಾನಿಗಳು ಏನ್ ಸಂಶೋಧನೆ ಮಾಡಿದ್ದಾರೆಯೋ ಅದು ಸರಿಯಾಗಿದೆ. ಸೂರ್ಯನ ಸುತ್ತಲೂ ಭೂಮಿ ಸುತ್ತಾ ಇದೆ ಎಂದು ನನ್ಗೆ ಅರ್ಥವಾಗಲಿಲ್ಲ, ಆದ್ದರಿಂದ ಅವನು ಹೇಳಿದ್ದು ತಪ್ಪು ಅನ್ಬಾರ್ದು. ವೇದಾಂತ ವಾಕ್ಯಗಳ ಅರ್ಥವನ್ನ ಸರಿಯಾಗಿ ತಿಳಿದುಕೊಂಡು ಪ್ರತಿಯೊಬ್ಬರೂ ಕೂಡ ಮುಕ್ತರಾಗಬೇಕು ಎನ್ನುವಂತ ಅಭಿಪ್ರಾಯವನ್ನ ತೋರಿಸ್ತಾ ಇದ್ದಾರೆ. ಸ್ವರೇಶ್ವರಾಚಾರ್ಯರ ಅನುಗ್ರಹದಿಂದ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಕೃಪೆಯಿಂದ ನಾವೆಲ್ಲರೂ ಕೂಡ ಆತ್ಮಜ್ಞಾನವನ್ನ ಮಾಡಿಕೊಂಡು ಉದ್ಧಾರವಾಗೋಣ ಎಂದು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನಕ್ಕೆ ಮಂಗಳ ಮಾಡ್ತಾ ಇದ್ದೀನಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಿವ ಶಿವ ಪರಮಾತ್ಮ ಶಿವ. ಮಾಂಡೂಕ್ಯೋಪನಿಷತ್ತಿನಲ್ಲಿ ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಮಲಕ್ಷಣಂ ಅಚಿಂತ್ಯಮವ್ಯಪದೇಶ್ಯಂ ಏಕಾತ್ಮಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮಾ ಸ ವಿಜ್ಞೇಯಃ. ಮಾಂಡೂಕ್ಯಮೇಕ ಏವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ ಎನ್ನುವಂತೆ ಭಗವಾನ್ ಗೌಡಪಾದಾಚಾರ್ಯರು ಸಾವಿರಾರು ವರ್ಷಗಳ ಹಿಂದೆಯೇ ವಿಚಾರ ಮಾಡಿ ಸಾರ್ವತ್ರಿಕ ಪರಿಪೂರ್ಣಾನುಭವಕ್ಕೆ ಹೊರೆಹಚ್ಚಿ ತತ್ವವನ್ನು ಪ್ರತಿಪಾದಿಸಿದ್ದಾರೆ. ಈ ಹಾಡು ಇಡೀ ಮಾಂಡೂಕ್ಯ ಸಾರ. ವೈಶ್ವಾನರ, ತೈಜಸ, ಪ್ರಾಜ್ಞ ಮೂರನ್ನೂ ಅನುಭವಾನುಸಾರವಾಗಿ ವಿಚಾರ ಮಾಡಿದರೆ ತಾನೇ ತುರೀಯ ಎಂಬ ತಿಳುವಳಿಕೆ ನಿಶ್ಚಿತ. ಮೂರು ಅವಸ್ಥೆ ಎಂಬುದೇ ಕಲ್ಪಿತ. ಶ್ರೀಗಳವರು ತಮ್ಮ ಕೃತಿ ಪರಮಾರ್ಥ ಚಿಂತಾಮಣಿಯಲ್ಲಿ ಅವಸ್ಥೆ ಎಂದರೆ ಆತ್ಮನು ತೋರಿಕೊಳ್ಳುವ ಬಗೆ ಎಂದಿದ್ದಾರೆ. ಇದು ವೇದಾಂತವೊಂದರಿಂದಲೇ ವೇದ್ಯ. ಈಗ ವೇದಾಂತದ ಶಿವನನ್ನು ಕೇಳೋಣ. ಶಿವಾ ಪರಮಾತ್ಮ ಶಿವ ಶಿವಾಧವ ನಿಖಿಲಾತ್ಮ ಶಿವ 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 ಪರಮಾತ್ಮ ಶಿವ ಶಿವಾಧವ ನಿಖಿಲಾತ್ಮ ಶಿವ 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 ಒಳ ಅರಿವಲ್ಲದ ಅರಿವೆ ಶಿವ ಹೊರ ಅರಿವಲ್ಲದ ಅರಿವೆ ಶಿವ ಒಳ ಅರಿವಲ್ಲದ ಅರಿವೆ ಶಿವ ಹೊರ ಅರಿವಲ್ಲದ ಅರಿವೆ ಶಿವ ಒಳ ಹೊರ ಅರಿವನು ಹೆಪ್ಪರಿವನು ಬಿಟ್ಟರಿವು ಮರೆವೆಯುಳಿದಾರಿವೆ ಶಿವ ಒಳ ಹೊರ ಅರಿವನು ಹೆಪ್ಪರಿವನು
ಬಿಟ್ಟರಿವು ಮರೆವೆಯುಳಿದರಿವೆ ಶಿವ 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 ಪರಮಾತ್ಮ ಶಿವ ಆ ಕರ್ಣಕ್ಕೆ ನಿಲುಕದ ಇರವೆ ಶಿವ ಕುರು ಹಿಡಲಿಯುವ ಇರವೆ ಶಿವ ಕರ್ಣಕ್ಕೆ ನಿಲುಕದ ಇರವೆ ಶಿವ ಕುರು ಹಿಡಲಿಯುವ ಇರವೆ ಶಿವ ಅರಿವು ಮಾತು ಗೋಚರಿಸಬಲ್ಲ ವ್ಯವಹರಣೆಯ ದಾಟಿಹ ಪರವೇ ಶಿವ ಅರಿವು ಮಾತು ಗೋಚರಿಸಬಲ್ಲ ವ್ಯವಹರಣೆಯ ದಾಟಿಹ ಪರವೇ ಶಿವ 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 ಪರಮಾತ್ಮ ಶಿವ ಆ ತಾನೇ ತಾನೆಂಬರಿವೆ ಶಿವ ಮಾನ ಗೋಚರ ಇರವೆ ಶಿವ ತಾನೇ ತಾನೆಂಬರಿವೆ ಶಿವ ಮಾನ ಗೋಚರ ಇರವೆ ಶಿವ ಸ್ಥಾನ ಸ್ಥಾನಿ ವಿಭೇದವ ನಳುಪಿಹ ಸ್ವಾನಂದಾಮೃತ ಸಾರ ಶಿವ ಸ್ಥಾನ ಸ್ಥಾನಿ ವಿಭೇದವ ನಳುಪಿಹ ಸ್ವಾನಂದಾಮೃತ ಸಾರ ಶಿವ 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 ಪರಮಾತ್ಮ ಶಿವ ಆ ಶಾಂತ ಶಿವ ವಿಖ್ಯಾತ ಶಿವ ಧ್ವಾಂತಾತೀತಾದ್ವೈತ ಶಿವ ಶಾಂತ ಶಿವ ವಿಖ್ಯಾತ ಶಿವ ಧ್ವಾಂತಾತೀತಾದ್ವೈತ ಶಿವ ಭ್ರಾಂತಿ ಸಿದ್ಧ ಸಂಖ್ಯಾತ್ಮ ತುರ್ಯ ವೇದಾಂತ ವೇದ್ಯ ಶಂಕರನ ಶಿವ ಭ್ರಾಂತಿ ಸಿದ್ಧ ಸಂಖ್ಯಾತ್ಮ ತುರ್ಯ ವೇದಾಂತ ವೇದ್ಯ ಶಂಕರನ ಶಿವ 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 ಪರಮಾತ್ಮ ಶಿವ ಶಿವಾಧವ ನಿಖಿಲಾತ್ಮ ಶಿವ 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 ಪರಮಾತ್ಮ ಶಿವ ಆ